ಏನಲ್ಲ ಡೈರಿ ಎಲೆಕ್ಷನ್ಗೆ ನಾನು ನಿಂತ್ಕೊಳ್ಳೋದ, ಅದು ಪ್ರತಾಪ್ ಗೌಡ್ರ ಮುಂದೆ ಪ್ರೆಸಿಡೆಂಟ್ ಗಿರಿಗೆ. ಪ್ರತಾಪ್ ಗೌಡ್ರು ನನ್ನ ಪಾಲಿನ ದ್ಯಾವ್ರಿದ್ದಂಗೆ, ತಮಾಷೆ ಮಾಡಕ್ ಬರ್ಬೇಡ್ರಿ. ನಡೀರಿ ನಡೀರಿ. ಇಷ್ಟೆಲ್ಲ ಮೋಸ ಮಾಡ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇರೋದಾ? ಅವತ್ತು ಡೈರಿ ತಾವ ನ್ಯಾಯ ಕೊಡಿಸಿದ್ದು ನೀನೇ ತಾನೇ? ಲೋ ಅಯ್ಯ, ಅವತ್ತು ಅನ್ಯಾಯ ಆಗಿತ್ತು, ಸರಿ ಮಾಡಿದೆ. ಇನ್ನೊಂದ್ಸರಿ ದೊಡ್ಡ ಮನ್ಸು ಮಾಡಿ ಅವ್ರನ್ನ ಗೆಲ್ಸ್ಬಿಡ್ರಿ. ಏನು ತಪ್ಪಾಗ್ದಂಗೆ ನೋಡ್ಕೊಳ್ಳಿ ಅಂತ ನಾನು ಹೋಗಿ ಹೇಳ್ತೀನಿ. ಒಂದ್ಸಾರಿ ಅಲ್ಲ 5 ಸಾರಿ ಗೆಲ್ಸಿದೀವಿ, ಈ ಸಾರಿ ಗೆಲ್ಸಲ್ಲ. ಈ ಸಾರಿ ಎಲೆಕ್ಷನ್ಗೆ ನೀನೇ ನಿಲ್ಬೇಕು. ನನ್ನ ತಂಗಿ ಬಾಳ್ ಬೆಳಗವ್ರೆ, ಅವ್ರ ಎದುರಿಗೆ ನಾನಿಲ್ಲ ಕಣ್ರಪ್ಪ. ನಿನ್ ತಂಗಿ ಮಾತ್ರ ನಿನ್ನೋಳು. ಊರಲ್ಲಿರೋ ಹೆಣ್ಮಕ್ಳೆಲ್ಲ ಯಾರು ನಿನ್ನ ಅಕ್ಕ ತಂಗಿಯರಲ್ಲ. ನೀನು ನಿನ್ ಸಂಬಂಧಿಕರು ಇಬ್ರು ಒಂದಾಗ್ಬಿಟ್ರಿ. ಅವರು ಶ್ರೀಮಂತರು, ಅವ್ರ ಜೊತೆ ನೀನು ಶ್ರೀಮಂತ ಆಗ್ಬಿಟ್ಟೆ. ನೊಂದೋರ್ ನೋವು ಏನು ಅಂತ ನಿನ್ಗೆ ಹೆಂಗ ಅರ್ಥ ಆಗ್ಬೇಕು ಹೇಳು? ನಮ್ ರೈತರ ಹಣ ಬರೋಣ ಇಷ್ಟು, ಎಲ್ಲರೂ ನಂಬಿ ಮೋಸ ಹೋಗಿದ್ದಾಯ್ತು. ಇನ್ನ ಈ ಹಬ್ಬನ ಮೋಸ ಮಾಡಿ ಬರ್ತಾವನೆ. ನಡ್ರಪ್ಪ ನಡ್ರಿ. ಮರಿಗೌಡ, ನಾನು ಒಬ್ಬ ರೈತನ ಮಗನೇ, ರೈತರನ್ನ ಯಾವತ್ತೂ ಬಿಟ್ಕೊಡಲ್ಲ. ನೀವು ಅಕ್ಕ ತಂಗಿರ ಹೆಸರು ಬಿಟ್ಟಿದ್ದೀರಾ. ಎಲ್ಲ ಅಕ್ಕ ತಂಗಿರು ನನ್ಗೊಂದೆ. ದುನಿಯಾದಲ್ಲಿರೋ ಎಲ್ಲ ಅಕ್ಕ ತಂಗಿರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಎಲೆಕ್ಷನ್ ನಿಂತ್ಕತ್ತೀನಿ, ಅದೇನಾಗತ್ತಾಗ್ಲಿ, ಹೋಗ. ನಮಸ್ಕಾರ ಸಾವುಕಾರ್ರೆ, ಬನ್ನಿ 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 ಬನ್ನಿ. ತುಂಬಾ ಸಾವುಕಾರ ಬಂದವ್ರೆ. ಸಾವುಕಾರ್ರೆ, ತಾವು ಇಷ್ಟು ದೂರ ಒಂದ್ ಮಾತು ಹೇಳಿ ಕಳ್ಸಿದ್ರೆ ನಾನೇ ಓಡ್ಬಿಡ್ಬಿಡ್ತಿರ್ಲಿಲ್ವೇ? ಊರಿನ ನಾಯಕ ಆಗೋನಪ್ಪ ನೀನು, ನಿನಗೆ ನಾನು ಹೇಳ್ಕೊಳ್ಸಕ್ಕಾಯ್ತದ? ಅಯ್ಯೋ ಯಜಮಾನ್ರೆ, ಬೇಡ ಬೇಡ ಅಂದೆ. ಊರ್ ಜನ ನನ್ ಮಾತು ಕೇಳಲಿಲ್ಲ. ಕೇಳಿಲ್ಲ, ಅವರು ಕೇಳಲಿಲ್ಲ, ನೀನು ಒಪ್ಪುಬಿಟ್ಟೆ. ನನ್ ಮಾತು ಹೊಸಿ ಕೇಳಿ ಯಜಮಾನ್ರೆ, ದಯವಿಟ್ಟು. ಯಾರ ಮುಂದೆ ನಿಂತ್ಕೋತಿದ್ಯಾ ಅಂತ ಒಂದ್ಕಿತನ ಯೋಚನೆ ಮಾಡಿಲ್ಲ ನೀನು. ಅಲ್ಲ ಹಂಗಲ್ಲ ಯಜಮಾನ್ರೆ. ತೋಟ ಕಾಯೋ ಆಳ ಮಗ ನೀನು, ಸಿಂಹಾಸನ ಬೇಕಿಲ್ಲ ನಿನಗೆ? ಯಜಮಾನ್ರೆ, ತೋಟ ಕಾಯೋ ಆಳೆ ಆಗಿರ್ಬಹುದು, ಆದ್ರೆ ಯಾರ ಮನೆ ಮುಂದೆನೂ ಹೋಗಿ ಕೈ ಚಾಚಿಲ್ಲ. ಹಿರಿಯರು ಮಾತಾಡ್ಕೊಡ್ದು. ಕ್ಷಮಿಸ್ಬಿಡಿ, ಅವಳನ್ನ ಗೊತ್ತಿಲ್ದಿರ ಮಾತಾಡ್ತಾಳೆ. ತಾವು ದೊಡ್ಡ ಮನುಷ್ಯರು, ಹಿರಿಯರು, ತಾವೇ ಗೆಲ್ಲೋದು. ಬನ್ನಿ ಒಳ್ಳೆ ಕೂತ್ಕೊಂಡು ಮಾತಾಡೋಣ. ದೊಡ್ಡ ಆಂಟಿ ನಾಯಕ ನೀನು. ಅವತ್ತು ಕೊಟ್ಟಿಗೆ ಕಾಯೋ ಆಳು ಅವಳು ಮನೆ ಮಾಡಿದೀನಿ, ಅದು ಋಣ ಬಿಡಲ್ಲ ನಿನ್ಗೆ. ಇವ್ ತಂಗಿ ಸ್ವಾಮಿ, ಅವ್ರ ತಂಗಿ ವಿಷಯ ಎತ್ತಿದ್ರೆ ಮಾತ್ರ ಸರ ಹೋಗಿಲ್ಲ. ದೊಡ್ಡವನು ಮಾತಾಡ್ತಾ ಇದೀನಿ, ಎಷ್ಟು ಧೈರ್ಯ ಇಲ್ಲ ನೀನು. ಮಧ್ಯ ಬಾಯ ಹಾಕ್ಬಾರ್ದು ಗೊತ್ತಿಲ್ಲ ನಿನಗೆ. ಯಜಮಾನ್ರೆ, ನಿಮಗೆ ಕೋಪ ಇದ್ರೆ ನನ್ಗೆ ಎದ್ಗೋದ್ ಬಿಡಿ. ನಿಮ್ಮ ಮನೆಯಲ್ಲಿ ಜೀತಕ್ಕಿದ್ಬಿಡ್ತೀನಿ. ನಿಮ್ ಕಾಲ್ ಮುಗಿದ್ ಕೇಳ್ಕೊತೀನಿ ಯಜಮಾನ್ರೆ. ನನ್ನ ತಂಗಿ ನನಗೆ ಪಂಚಪ್ರಾಣ. ಅವಳ ಬಗ್ಗೆ ಮಾತ್ರ ಏನು ಬರೀ ಮಾತಾಡೋದಷ್ಟೇ ಎಲ್ಲಕ್ಕಲ್ಲ. ನೀನ್ ಎಲೆಕ್ಷನ್ ನಿಂತ್ಕೊಳ್ಳೋದೇ ಆಯ್ತು ಅಂತಂದ್ರೆ ನಿನ್ ತಂಗಿ ಬಾಳು. ಸಿಂಹ ಮನ್ಗೈತೆ ಅಂತ ಸುಮ್ನೆ ಯಾರು ಕೆಣಕಕ್ಕೆ ಮೀಸೆ ಮೇಲೆ ಕೈ ಹಾಕ್ತಾ ಇದ್ದೆ ನೀನು. ನನ್ನ ತಂಗಿನ ನಾನು ಕೊಟ್ಟಿರೋದು ದೇವಸ್ಥಾನಕ್ಕೆ. ಅದೇ ದೇವಸ್ಥಾನಕ್ಕೆ ಅಳಿಯಕ್ಕಲ್ಲ ನಾನು. ನಿನಗೆ ಇಲ್ಲಿವರೆಗೂ ಮರ್ಯಾದೆ ಕೊಡ್ತಾ ಇದ್ದಿದ್ದು. ನೋಡು ಸಿಂಹಾದ್ರಿ, ನೀನು ನನ್ನ ತಮ್ಮ ಇದ್ದಂಗೆ. ನಿನಗೆ ನಿನ್ ತಂಗಿ ಸಂಸಾರ ಮುಖ್ಯನಾ ಇಲ್ಲ ಎಲೆಕ್ಷನ್ ಮುಖ್ಯ ಅಂತ ನೀನು ಮದುವೆ ಮಾಡ್ಕೊಟ್ಟೆ ಅನ್ನೋ ಒಂದು ಕಾರಣಕ್ಕೆ ನಿನ್ಗೆ ಮರ್ಯಾದೆ ಕೊಡ್ತಾ ಇದ್ದೆ. ಬಲವಂತ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾತ್ರ ನಾನು ಎಲೆಕ್ಷನ್ ನಿಂತ್ಕೊಂಡೆ. ಬಾರೋ, ಅಪ್ಪನ್ ಗುಟ್ಟಿದ ಮಗ ಆದ್ರೆ ಬಾರ್ಲ, ನಿನ್ನ ಮೇಲೆ ಸವಾಲ್ಗೆ ನಿಲ್ತೀನಿ, ನಾನು ಗೆದ್ದೆ ಗೆಲ್ತೀನಿ. ಬೇಡ ನೋಡು ಸಿಂಹಾದ್ರಿ, ತಂಗಿ ಬಾಳು ನರಕ ಆಯ್ತದೆ. ನಾನು ಹೇಳ್ತಾ, ನನ್ನ ತಂಗಿಗೆನಾರ ಆ ಮನೆಯಲ್ಲಿ ಸಣ್ಣದಾಗಿ ಎದುರು ಬಂದ್ರು ನಿನ್ನ ಎದೆ ಬಗದು ನಿನ್ನ ರಕ್ತದಲ್ಲಿ ಸ್ನಾನ ಮಾಡ್ಬಿಡ್ತೀನಿ. ಹುಷಾರ್. ಇಳಿಸ್ತಾ ಕೈ ಕೆಲ್ಗೆ ಇಳಿಸ್ಲಾ. ಕೈ ಚಾಚಿ ಕರೆದ್ರೆ ಸ್ನೇಹಾದ್ರಿ, ಹೆಗ್ಗಲ್ ಏರ್ದ್ರೆ ಸಿಂಹಾದ್ರಿ, ಸಿಂಹಾದ್ರಿ ಆದ್ರಿ.
ಉತ್ಪಾದಕರ ಸಹಕಾರ ಸಂಘದ ಕಾರ್ಯಕಾರಿ ಮಂಡಳಿಗಾಗಿ ನಡೆದ ಚುನಾವಣೆಯಲ್ಲಿ ಹಸು ಗುರುತಿನ ಶ್ರೀ ಸಿಂಹಾದ್ರಿ ಅವರು 5482 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಅಜ್ಜಿ ಬಾ 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 ನನ್ ಕಂದ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀನ್ ಬಂದಿರೋ ಅವತಾರ ನೋಡಿದ್ರೆ 2 ದಿವಸ ಇದ್ದು ಹೋಗೋ ತರ ಇದೆಯಾ. ಹಾಗೇನಾದ್ರೂ ಬಂದಿದ್ರೆ ಈಗ್ಲೇ ಐಶು, ಹೇ ಹಾಯ್ ನಂದು. ನಡಿಯಮ್ಮ ನೀನು ನಡಿ. ಅಯ್ಯೋ ಅಜ್ಜಿ, ಮೊದ್ಲಾದ್ರೆ ನಾನ್ ಎಷ್ಟ್ ದಿನ ಬೇಕಾದ್ರೂ ಇರ್ಬೋದಾಗಿತ್ತು. ಆದ್ರೆ ಈಗ ಏನ್ ಮಾಡ್ಲಿ? ಮನೆಗೆ ಹೊಸ ಯಜಮಾನಿ ಬಂದಿದ್ದಾರಲ್ವಾ, ಅವ್ರ ಪರ್ಮಿಷನ್ ಬೇಕಲ್ವಾ? ಐಶು, ನಾನ್ ಯಾವಾಗ ನಿನ್ನ ಆ ಥರ ಟ್ರೀಟ್ ಮಾಡಿದ್ದೀನಿ ಹೇಳು? ಈ ಮನೆಗೆ ನಾನ್ ಯಜಮಾನಿ ಅಲ್ಲ, ನಮ್ಮ ಅತ್ತೆನೇ ಈ ಮನೆಗೆ ಯಜಮಾನಿ. ಡ್ರೈವ್ ನೀನೇ ಮಾಡ್ಕೊಂಡ್ ಬಂದ? ಇಲ್ಲಪ್ಪ, ಡ್ರೈವರ್ ಬಂದಿದ್ದಾನೆ. ಸೊ ಮೇಡಮ್ ಪರ್ಮಿಷನ್ ಕೊಟ್ಟಿದ್ದಾರೆ. ನನ್ ಕಾರಲ್ಲಿ ಲಗೇಜ್ ಇದೆ, ತಗೊಂಡ್ ಬಂದ್ಬಿಡು. ಹಾಯ್ ತಾತ. ಹಾಯ್ ಪುಟ್ಟಿ. ತಾತ, 5 ಮಿನಿಟ್ಸ್ ಅಲ್ಲಿ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಆಮೇಲೆ ಬಿಲಿಯರ್ಸ್ ಆಡೋಣ. ಬೇಗ ಬಾ, ಬೇಗ ಬಾ. ಓಕೆ, ರೆಡಿ. ನಾನು ಹೋಗ್ಬರ್ತೀನಿ ಮಾವ. ಸರಿ ಹೇಳಿ ಅಂದ್ರೆ ಹೋಗ್ ಬನ್ನಿ. ಮಾವ, ಕಾಫಿ ರೆಡಿ ಇದೆ, ಮೇಲೆ ತಂದ್ಬಿಡ್ಲಾ? ಬೇಡಮ್ಮ, ನಾನೇ ಕೆಳಗಡೆ ಬರ್ತೀನಿ. ಸರಿ ಆಯ್ತು. ಎವ್ರಿಥಿಂಗ್ ಇಸ್ ಫೈನ್ ಕಣಯ್ಯ, ನಥಿಂಗ್ ಟು ವರಿ. ನಾಳೆನೇ ಮನೆಗೆ ಒಳ್ಳೇದು, ಓಕೆನಾ? ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ನೀವ್ ಯಾಕೆ ಕೆಳಗ್ ಬರಕ್ ಹೋದ್ರಿ? ನಾನೇ ಕಾಫಿ ತಂದ್ಕೊಡ್ತಿದ್ನಲ್ಲ. ಏನ್ ಮಾಡೋದು ಮಗಳೇ, ಟೈಮ್ ಯಾರಪ್ಪಂದ್ ಹೇಳು. ನನ್ಗೆ ಯಾಕೋ ಅರ್ಥನೇ ಆಗ್ತಿಲ್ಲ ಅಳಿ ಅಂದ್ರೆ. ಒಂದಾದ್ರ ಮೇಲೊಂದು ಅನಾಹುತ ನಡೀತಾನೆ ಇದೆ. ನನ್ಗೆ ತುಂಬಾ ಭಯ ಆಗ್ತಾ ಇದೆ. ಇದಕ್ಕೆಲ್ಲ ಗಾಬರಿ ಪಡ್ಕೋತಾರ ತಮ್ಮ, ಯಾಕೆ ಗಾಬರಿ ಆಗ್ತೀರಿ? ಈಗ ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ಏನಾದ್ರೂ ಮಾಡ್ಬೋದಿತ್ತು. ಅದನ್ನ ಹೇಳಕ್ ಸಾಧ್ಯ ಇರೋದು ಆ ಸ್ವಾಮಿಗಳಿಗೆ ಮಾತ್ರ. ಯಾಕೆ ಸ್ವಾಮಿಗಳೇ ಎಡಗಾಲಿಟ್ಟು ಒಳಗ್ ಬಂದ್ರಲ್ಲ? ದೃಷ್ಟಿ ತೆಗೆಯೋದು ಎಡಗೈಯಲ್ಲಿ, ಅನಿಷ್ಟಾನ ಮೆಟ್ಟೋದು ಎಡಗಾಲಲ್ಲಿ. ಅನಿಷ್ಟನಾ? ಗುರುಗಳೇ, ಸ್ವಲ್ಪ ಕ್ಷೀರ ಸೇವನೆ ಕೊಡಮ್ಮ. ಸ್ವಾಮಿಗಳೇ, ಹಾಲು. ನಮಸ್ಕಾರ, ನಮಸ್ಕಾರ ಅಮ್ಮ. ಆಶೀರ್ವಾದ ಮಾಡಲ್ವಾ ಗುರುಗಳೇ? ಆಡೋ ಮಾತು ಸತ್ಯ ಆದ್ರೆ ಅದು ಆಶೀರ್ವಾದ ಆಗುತ್ತೆ. ಸತ್ಯ ಕಹಿ. ಅಂದ್ರೆ ನೀನ್ ಒಳಗಿರಮ್ಮ. ಆಯ್ತತ್ತೆ. ಯಾರಿವಳು? ನನ್ ಸೊಸೆ. ಯಾರು ಹುಡುಕಿದ್ದು? ಹುಡುಕಿದ್ದಲ್ಲ ಸ್ವಾಮಿ, ನಾನ್ ಪ್ರೀತಿಸಿದ್ದು. ಪ್ರೀತಿಗೆ ಕಣ್ಣಿಲ್ಲ, ಶಾಸ್ತ್ರಕ್ಕಿದೆ. ಅಂದ್ರೆ ಇವಳು ಈ ಮನೆ ಕಾಲಿಟ್ಟ ತಕ್ಷಣ ಒಂದು ಪ್ರಾಣ ಹೋಗಿರ್ಬೇಕಲ್ಲ? ಹೌದು ಸ್ವಾಮಿ, ನಮ್ ಕೊಟ್ಟಿಗೆಲಿರೋ ಹಸು ಸತ್ತೋಯ್ತು. ಇನ್ನೊಂದು ಜೀವ ಸ್ವಲ್ಪದ್ರಲ್ಲೇ ಬಚಾವಾಗಿರ್ಬೇಕಲ್ಲ? ಹೌದು, ನಮ್ಮ ಯಜಮಾನ್ರು. ಏನಮ್ಮ ನೀನು? ಮನೆ ಅಂದ್ಮೇಲೆ ಏಳೋದು ಬೀಳೋದು ಸಹಜ ಅಲ್ವಾ? ಹೇಳೋದೆಲ್ಲಿದೆ, ಬರೀ ಬೀಳೋದೆ. ಮದ್ವೆ ಮಾಡಿ ತಪ್ಪು ಮಾಡ್ಬಿಟ್ರಿ. ಮದ್ವೆ ಟೈಮಲ್ಲಿ ನಿಮ್ಮನ್ನ ಕರ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ವಿ ಸ್ವಾಮಿಗಳೇ, ಆದ್ರೆ ನೀವು ಸಿಗ್ಲಿಲ್ಲ. ತೀರ್ಥಯಾತ್ರೆಗೆ ಹೋಗಿದ್ದೆ. ಬೇರೆಯವರ ಪಾಪಗಳನ್ನ ಹೊತ್ತಿರ್ತೀವಿ, ತೊಳ್ಕೋಬೇಕಲ್ಲ. ಸ್ವಾಮಿ, ಇದಕ್ಕೆ ಪರಿಹಾರ ಏನು ಸ್ವಾಮಿಗಳೇ?
ಪರಿಸ್ಥಿತಿ. ಏನಮ್ಮ ನೀನು ಇದನ್ನೆಲ್ಲ ನೀನ್ ನಂಬ್ತೀಯಾ? ನೀನ್ ಫಾರಿನ್ಗೆ ಹೋಗಿ ಬಂದ್ಬಿಟ್ರೆ ದೇವ್ರ ದಿನರು ಯಾವ್ದು ಇಲ್ಲ ಅನ್ಕೊಂಡಿದ್ಯೇನೋ? ಲವ್ ಗಿವು ಅಂತ ಮನ್ಸಿಗೆ ಬಂದಾಗ ಮಾಡಿದ್ರೆ ಹೀಗೆ ಆಗೋದು. ಇಷ್ಟು ವರ್ಷ ಅವ್ರು ಹೇಳಿದ್ ಯಾವ್ದು ಸುಳ್ಳಾಗಿಲ್ಲ. ಏನ್ರಿ ಇದು? ಚನ್ನಿ ಬೇಗ ನೀರ್ ತಗೊಂಬ. ನಂದ್ರಿ ಕೈ ಸ್ವಿಚ್ ಆಫ್ ಮಾಡು. ರಾತ್ರಿ ಆಗ್ತಿದ್ದ ಹಾಗೆ ಬಲಗೈಲಿ ಸಿಗರೇಟು, ಎಡಗೈಲಿ ಎಣ್ಣೆ. ಸೂಪರ್ ಸ್ವಾಮಿರಿ ನೀವು. ನನ್ನ ಮಗ ನೀನು ಅಲ್ಕ ಬಡ್ಡಿ ಮಗ. ಅಲ್ಲ, ಗಿಣಿ ಶಾಸ್ತ್ರ ಹೇಳ್ತಾ ದೇವಸ್ಥಾನ ಪಕ್ಕ ಕೂತ್ಕೊಂಡಿದ್ದು ನೀನು. ಏನೋ ನಮ್ಮತ್ತೆಗೆ ಶಾಸ್ತ್ರ ಸಂಪ್ರದಾಯ ಅಂತಂದ್ರೆ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ನಿನಗೊಂದು ಸ್ವಾಮಿ ಪಟ್ಟ ಕಟ್ಬಿಟ್ಟು ನೀನೊಬ್ಬ ಮಹಾಸ್ವಾಮಿ ಅಂತ ಹೇಳ್ಬಿಟ್ಟು ನಂಬಿಸ್ಬಿಟ್ಟು ನಿನ್ನ ನಮ್ಮನೆ ಕರ್ಕೊಂಡೋಗಿ ಬಿಟ್ಬಿಟ್ಟೆ. ನೀನು ಪಾಪ ಮಾಡೋರಿಗೆಲ್ಲ ಜೇಬಲ್ಲಿ ಅದೃಷ್ಟ ಇರುತ್ತೆ ಅನ್ನೋ ಹಾಗೆ ಬೆಳೆದೆ 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 ಹಲ್ಕ. ಏನು ಆಶ್ರಮ, ಏನು NRI ಡೊನೇಷನ್ನು, ಏನು ಶಿಷ್ಯ. ಜಾಡ್ತಾ ಇದೆ ಹೋಗ್ಬಿಡ್ತೀನಿ ಬಡವ. ಏನ್ ಸಾಲ ಗಂಟೆ ಕೊಟ್ಟೈತೆ ಇದು? ಏನಿದು? ಹೋಗಿ ಸಡೀಸ್ ತುಂಬಾ ಚೆನ್ನಾಗಿರೋದು. ಹೋಗ ಬೇರೆ ತಗೊಂಬೋಗ. ಗಣ್ಗಳ ತರ ಸೇರ್ಕೊಂಡಿದ್ವಿ. ಸ್ವಾಮಿ, ನಿನ್ನ ಮನೆಗೆ ಕರ್ಕೊಂಡೋಗಿ ಬಿಟ್ಟಿದ್ದೆ ಯಾಕೆ ನಾನು? ನನ್ನ ಮಗಳು ಆ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತಾನೆ. ನೀನೇನ್ ಮಾಡಿದೆ? ಎಂಗೇಜ್ಮೆಂಟ್ ಸರಿಯಾಗಿ ನನಗೆ ಕೈ ಕೊಟ್ಬಿಟ್ಟೆ. ನಿನ್ ಹುಡುಕ್ತಿರೋ ಜಾಗ ಇಲ್ಲ, ಮಾಡ್ದಿರೋ ಫೋನ್ ನಂಬರ್ ಇಲ್ಲ. ಎಲ್ಲ ಹಾಳಾಗೋಗಿದ್ದೆ ನೀನು. ಏನ್ ಮಾಡ್ಲಿ ಬಾಸ್, ಈ ಟಿವಿನವರು ಎಲ್ಲಿ ಯಾವಾಗ ಕ್ಯಾಮ್ರಾ ಇಕ್ಕಿರ್ತಾರೋ, ಎಲ್ಲಿ ಸ್ಟಿಂಗ್ ಆಪರೇಷನ್ ಮಾಡ್ತಾರೋ ಒಂದು ತಿಳಿಯಕ್ಕಿಲ್ಲ. ಅದಕ್ಕೆ ನಾನು ಯಾರ ಕೈಗೂ ಸಿಗದೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹರಾಡ್ಕೊಂಡಿದ್ದೆ. ನೀನೊಬ್ಬ ನಿಶ್ಚಿತಾರ್ಥಕ್ಕೆ ಇದ್ಬಿಟ್ಟಿದ್ರೆ ನಾನು ಹೇಗಾದ್ರೂ ಮಾಡಿ ಒಂದ್ ಜೊತೆ ಮಗಳು ಮದುವೆ ಮಾಡಿಸ್ಬಿಡ್ತಾ ಇದ್ದೆ. ಈಗಲೂ ಕಾಲ ಮಿಂಚಿಲ್ಲ ಬಾಸು. ಮದ್ವೆ ಮುರಿಯೋದೇನು ನಮ್ಗೇನು ಹೊಸ್ದೆ.